ಸಂಬಣ ತ್ರಿಶೂಲ ಕಟ್ಟಿಸಲೋ ಮೂರು, ಹಣಿ ಮೇಲೆ ಈ ಬುತ್ತಿ ಗೆರಿಗಳ ಮೂರು, ಕೈಲಾಸದಾಗ ತ್ರಿಮೂರ್ತಿ ಕೆಳಕ್ಕೆ ಮೂರು, ಆದಿ ಕಾಲಕ್ಕೆ ಬಸವನಗ ಕೂಡ ಇದ್ದು ಕೇಳರಿ ಮೂರು. ಇವತ್ತಿನ ಈ ವೇದಿಕೆ ಮೇಲೆ ಪೂಜ್ಯರ ತ್ರಿಮೂರ್ತಿಗಳು ಮೂರು, ಅವರ ಹಣಿ ಮೇಲೆ ಹಚ್ಚಿದ ಗೆರಿಗಳು ಮೂರು, ಅವ್ರ ಪಾದಕ್ಕೆ ಹಣಿ ಮಣಿದು ಇವತ್ತಿನ ಕಾರ್ಯಕ್ರಮದಾಗ ನನಗೆ ಮಾತಾಡೋಕೆ ಅಲ್ಲಿದ್ದ ಬನ್ನಿ ಒಂದಿಟ್ಟು ಲೇಟ್ ಏನೋ ಆತೇನೋ ಅಂತ ಅನಿಸ್ತಿತ್ತು. ಆದರೆ ಇವತ್ತಿನ ಕಾರ್ಯಕ್ರಮ ಇದು ಯಾರ್ದು ಅಂದರೆ ನಮ್ಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು. ಜ್ಞಾನದ ಮಳೆ ಮಾತಿನ ಮಳೆಯನ್ನು ಸುರಿಸಿ, ಜ್ಞಾನದ ಹೊಳೆಯನ್ನು ಹರಿಸಿ, ಕಲ್ಲಿನಂಥ ಕನ್ನಡಿಗರ ಮನಸ್ಸನ್ನು ಬೆಣ್ಣಿ ಹೆಂಗೆ ಕರಗಿಸಿ ಮಾತು ಹೇಳಿ ಮನಸ್ಸನ್ನು ಮೃದು ಮಾಡಿದಂಥ ಮಹಾತ್ಮರ ಇವತ್ತು ಅವರ ಪುಣ್ಯತಿಥಿಗಾಗಿ ಅವರ ನೆನಪಿಗಾಗಿ ಇವತ್ತು ಮಾತಾಡೋಕ್ಕೆ ನನಗೆ ಅಜ್ಜಾರು ಫೋನ್ ಮಾಡಿದರು. ಎಂಥ ಸುದೈವ ಅಂದರೆ ಅವ್ರು ಎಲ್ಲೇ ಇದ್ದರೂ ನನ್ನ ಒಂದು ದಿವಸ ಅವ್ರ ಕಾರ್ಯಕ್ರಮಕ್ಕೆ ಹಾಕೋತಿದ್ರು. ಎಲ್ಲೇ ಇರಲಿ ಅವ್ರು ಎಲ್ಲ ಕಡೆ ಅವರು ಮೈಸೂರು ಬೆಂಗಳೂರು ತಗ ಕರ್ಕೊಂಡು ಆದರೂ ಆ ಮಹಾತ್ಮರು ನನ್ನ ಒಂದು ದಿವಸ ಅವ್ರ ಕಾರ್ಯಕ್ರಮಕ್ಕೆ ಹಾಕೋತಿದ್ರು. ನಾ ಏನು ಮಾತಾಡಬೇಕು, ಏನಿಲ್ಲ ಜಾನಪದ ಬಗ್ಗೆ ಮಾತಾಡಬೇಕು. ದಯಮಾಡಿ ನೀವೆಲ್ಲರೂ ತಿಳ್ಕೊಂಡಿರ್ಬೇಕು. ನಾ ಏನರ ಬಾಟ ಸಾಲಿ ಪಾಲಿ ಕಲ್ತಾವ ಹೇಳಿದ್ರಿದೆ, ಈಗ ಕಲ್ತಾ ಮತ್ತಿರಬೇಕು. ನಾ ಏನೂ ಇಲ್ಲ, ನಾ ಏನು ಕಲ್ತದ್ದು ಈ ಸಮಾಜದಾಗ ಕಲ್ತೀನಿ. ಈ ಸಮಾಜ ಬಿಟ್ಟು ನನಗೇನೂ ಗೊತ್ತಿಲ್ಲ. ಆದರೂ ನನ್ನ ಎಲ್ಲ ಕಡೆ ಕರ್ಕೊಂಡು ಆದ್ರಿ, ಯೂನಿವರ್ಸಿಟಿಗೆ, ಶಾಲೆ ಕಾಲೇಜುಗಳಿಗೆ, ಮಠ ಮಂದಿರಿಗೆ ಎಲ್ಲ ಕಡೆ ಕರ್ಕೊಂಡಾದ್ರು. ಯಾಕೆ ಕರ್ಕೊಂಡು ಆದರೂ ಎದಕ್ಕೆ ಕರ್ಕೊಂಡು ಆದರೂ ಗೊತ್ತಿಲ್ಲ, ನಾನು ಕರ್ಕೊಂಡು ಹೋಗೋದು. ಇದು ನನಗೆ ಬರಬೇಕಾದ್ರೆ ಏನು ಅಂದರೆ ಇಲ್ಕಲ್ಲ ಮಾನ್ ತಪ್ಪುಗಳು. ಒಂದು ಕಾರ್ಯಕ್ರಮದಾಗ ನನ್ನ ಕರೆಸಿ ಸನ್ಮಾನ ಮಾಡಿದರು. ಒಂದು 2 ಪುಸ್ತಕ ಪ್ರಿಂಟ್ ಆಗಿದ್ದವಾಗ ಸನ್ಮಾನ ಮಾಡಿದರು. ಮಾತಾಡಿ ಇವತ್ತು ಸಿದ್ದಪ್ಪ ಇವತ್ತು ನೀನೇ ಮಾತಾಡಬೇಕು ಅಂತೇಳಿ ಇಲ್ಕಲ್ದಾಗ ಹೇಳಿಬಿಟ್ರು. ಎಸ್ ಪಾಟೀಲ್ ನಡಳ್ಳಿ ಅವರು ಎಲ್ಲರೂ ಇದ್ದರು, ಭಾಳ ಮಂದಿ ಕುಡಿತು. ನಾ ಏನು ಮಾತಾಡಿದ್ದೀನಿ ಏನೋ ಗೊತ್ತಿಲ್ಲ. ಹಿಂದೆ ಅಂಗಿ ಜಗ್ಗುತ್ತಕ ನಾ ಮಾತಾಡೋರ ರೀ, ಮತ್ತು ಹಿಂಗೆ ಅಂಗಿ ಜಗ್ಗದಾಗ ಕೈ ಬಿಡವ. ಯಾಕಂದ್ರೆ ನಮಗೆ ಮೊದಲಿಂದ ರೂಢ ಆಯ್ತದ. ಆದ್ರೆ ಅವತ್ತು ಮಾತಾಡ್ಕೋತ ಇಲ್ಲಿ ಮಟ್ಟ ಬಂದು ಇವತ್ತು ಈ ಕಾರ್ಯಕ್ರಮದಾಗ ಭಾಗವಹಿಸಿದಂಥ ಎಲ್ಲ ತಾಯಂದ್ರಿಗೂ, ಗುರು ಹಿರಿಯರಿಗೂ, ಮಹಾತ್ಮರಿಗೂ, ತಮ್ಮೆಲ್ಲರಿಗೂ ನನ್ನ ಶರಣಾರ್ಥಿಗಳನ್ನು ಹೇಳ್ತಾ, ಇವತ್ತು ಕಾರ್ಯಕ್ರಮಕ್ಕೆ ಏನು ಮಾಡಬೇಕು, ಹೆಂಗೆ ಇರಬೇಕು ಅಂದರೆ ಸಂಸಾರಂಬು ಸಾಗರದಾಗ ಕಲ್ಲಿನಂಗೆ ಇರ್ಬೇಕತ್ತು. ಸಂಸಾರಂಬು ಸಾಗರದಾಗ ಕಲ್ಲಿನಂಗೆ ಇರ್ಬೇಕತ್ತು. ಬಲ್ಲವ್ರ ಮುಂದೆ ಬಿಲ್ಲಿನಂಗೆ ಬಾಗಿರ್ಬೇಕತ್ತು. ಎಲ್ಲರ ಬಾಯಾಗ ಬೆಲ್ಲದಂಗೆ ಇರ್ಬೇಕತ್ತ. ಇದು ಬದುಕ ಎಲ್ಲರ ಬಾಯಾಗ ಬೆಲ್ಲದಂಗೆ ಇರ್ಬೇಕು. ಇಟ್ಟು ಬದುಕು ಇಟ್ಟ ತಿಳ್ಕೊಂಬಿಟ್ರೆ ನಮ್ಮ ಹಿರಿಯರ ನಮ್ಮ ತಾಯಿಗಳು ಹೇಳ್ತಿದ್ರು, ಓಡಿ ಹೋಗಲು ಬೇಡ, ಗಾಡಿ ಜಿಗಿಯಲು ಬೇಡ, ಗಾಡಿಯ ತೆಳಗೆ ತಿಳಿ ನೀರು, ಗಾಡಿಯ ತೆಳಗೆ ತಿಳಿ ನೀರು ತಿಳಿದಂಗೆ ತಿಳ್ಕೋರ ನಿನ್ನ ಮಣದಾಗ. ಹಾತರ್ಕಿ ಹಸರಾಣಿ ನೀ ಕೇಳ ಉತ್ತರಾಣಿ, ನನ್ನ ಬೇದಾಕಿ ಪತ್ರೋಳಿ ಮಣಿ ಮುಂದೆ ರತ್ನದಲ್ಲಾಗಿ ಹರಿದೇನ. ನಮ್ಮ ತಾಯಿಗಳು ಹೇಳ್ತಿದ್ರು ಎಲ್ಲ ಮಾತುಗಳು. ಹಸನುಳ ಈ ಬತ್ತಿ ಮಸಿಗಾಡಿ ಕೆಡಿಸ್ಯಾಳ, ಹಸಿಗೇಡಿಗೂಡ ಗೆಳತನ ಮಾಡಿದ್ರೆ ಬಿಸಿಲಾಗ ದಾರಿ ನಡೆದಂಗೆ. ಶಂಭೋ ಶಂಕರಲಿಂಗ ಭೂಮಿ ತಾಯಿಯ ಗಂಡ, ಮಾನವರ ಗಂಡ ಮಳೆರಾಯ ಹೋದಾರ, ಮಾಯದ ಹೆಂಡರನ್ನ ಬಿಡ್ತಾರೆ. ಎಷ್ಟು ಅದ್ಭುತದ ಮಾತನ್ನು ನಮ್ಮ ತಾಯಿಗಳು ಹೇಳ್ತಿದ್ರು. ಸತ್ತಾಗ ಸಂಗಾಟ ಮತ್ತೇನ ಬರುವುದ, ಜಾತಲಿ ಹಲ್ಲ ಹಂಚಿ ಬಟ್ಟ ಕ್ಯಾದಿಗೆ ದುರ್ಬ, ಸತ್ತಾಗ ಸಂಗಾಟ ಬರುವುದ. ಹೊತ್ತ ಮುನಗ ಮಾಡಿನ 10 ಥರದವ್ರಿಗೆ ನೋಡ್ರಿ. ನಿಮ್ಗೆ ಹೇಳ್ತೀನಿ, ನಮ್ಮ ತಾಯಿಗಳೆಲ್ಲರೂ ಎಷ್ಟು ವರ್ಷ ಆದರೂ ಎಷ್ಟು ಕಾಲ ಆದರೂ ಈ ಬೆಲ್ಲದ ಪೆಂಟಿ ಸೌದಿಲ್ಲ. ಅವ್ರು ಏನು ಹೇಳ್ತಿದ್ರು ಅಂದರೆ, ನಮ್ಮ ತವ್ರ ಮನ್ಯಾಗ ಅದನ್ನು ಉಂಡೀನಿ, ನಮ್ಮ ತವ್ರ ಮನ್ಯಾಗ ಇದನ್ನು ಉಂಡೀನಿ, ನಮ್ಮ ತವ್ರ ಮನ್ಯಾಗ ಅದನ್ನು ಹುಟ್ಟೀನಿ, ನಮ್ಮ ತವ್ರ ಮನ್ಯಾಗ ಇದನ್ನು ಹುಟ್ಟೀನಿ. ಬರೇ ಇಲ್ಲಿ ಬಂದಲ್ಲೆಲ್ಲ ಬಂಡಲ್ ಬಜಾರ್ ಬಿಡ್ತಿರ್ತಾರೆ. ಆವಾಗ ಅವ್ರು ಏನು ಮಾಡ್ತಾರೆ, ಹೊತ್ತ ಮುಣಿಗಿ ಮಾಡಿನ 10 ಥರದ ಅಡುಗೆ ತುತ್ತ ಮಾಡಿ ಉಣಲಿಲ್ಲ ಈ ಜನ್ಮ, ಮುಪ್ಪಾದ್ರೆ ತವರೂರ ಬರಲಿಲ್ಲ. ಮುಪ್ಪಾಗಿತ್ತು, ಆ ತವ್ರ ಮನ್ಯಾಗ ಉಂಡು ಸುದ್ದಿ ಮುಪ್ಪಾಗೈತಿ, ಕೈ ನಡೆಯಕ್ಕೆ ಬರುವಲ್ಲ. ಆದರೂ ನನ್ನ ತವ್ರ ಮನೆ ಆಸೆ ಹೆಣ್ಣು ಮಕ್ಕಳಿಗೆ. ಮತ್ತು ಸತ್ತಾಗ ಹೆಣ್ಮಕ್ಳು ಸತ್ತಾಗ ಯಮಗೆ ಹೇಳ್ಯಾರ ಅವ್ರು,
ಸ್ವರ್ಗಕ್ಕೆ ಹೋಗಾಕ ನಡುವಂದ ಅವಸ್ಥ್ಯಾಕ ತವ್ರವ್ರ ಬರ್ತಾರ ತಡಿಸಿವಣ ತವ್ರವ್ರ ಬರ್ತಾರ ತಡಿಸಿವಣ ನನಗಾಗಿ ಸೆಡಗರ್ಲಿ ದಂಡಿ ತರ್ತಾರೋ. ಏ ದೇವ್ರ ಯಮಧರ್ಮ ನಾ ಏನು ನಿನ್ನ ಕೂಡ ಬರೋಕ್ಕೇನು ಅಲ್ಲಿ ಅನ್ನೋದಿಲ್ಲ, ಕಡಿದೊಂದು ನನ್ನ ತವ್ರ ಮನೆ ಸೀರೆ ದಂಡಿ ಬರಾಕತ್ತೈತಿ, ಅದನ್ನು ಉಟ್ಕೊಂಡು ದಂಡಿ ಕಟ್ಕೊಂಡು ಗರ್ದಿಲಿ ಬರ್ತೀನಿ, ನನಗೇನು ಅಂಜಿಕಿಲ್ಲ ಅಂಥೇಳಿ ಯಮಧರ್ಮಿಗೆ ಹೇಳುವಂಥ ನನ್ನ ತಾಯಿಗಳು ಎಷ್ಟು ಧೈರ್ಯವಂತರು. ಅವ್ರು ಅವಾಗ ಹೇಳ್ತಿದ್ರು. ಅಂಥ ತಾಯಿಗಳು ನೋಡಿ, ತಾಯಿ ಮಕ್ಕಳ ಜೋಡ ತಾಳಿ ಸಮಾನ ಜೋಡ, ನಾನು ನಮ್ಮವ್ವ ಸರಿ ಜೋಡ, ನಾನು ನಮ್ಮವ್ವ ಸರಿಜೋಡಿಲಿ ಬರುವಾಗ ಬಾಗಾದ್ಯರ ಬಾಯಿ ಬಿಡ್ತಾರೆ. ಅತ್ತಿಯ ಮಣಿಯಾಗ 60 ಗಂಗಾಳ ಬೆಳಗತ್ತಿನ ಅತ್ತಿ ಬೇಯ್ಬ್ಯಾಡ, ಬೆಳಗತ್ತಿನ ಅತ್ತಿ ಬೇಯ್ಬ್ಯಾಡ ನಡತವ್ರವ್ರ ಸರ್ಮುತ್ತ ಮಾಡಿ ಸಲಿವ್ಯಾರ. ನೋಡು, ಮಗಳು ಹಡ್ದಿರ್ತಾಳೆ, ಹೆಣ್ಣೊಂದ ಹಡ್ದೀನಿ ಬಣ್ಣದ ಗೌರಿನ, ಅಣ್ಯರಿಗೆ ಹೆಂಗೆ ಕೊಡಲೇವ, ಅಣ್ಯರಿಗೆ ಹೆಂಗೆ ಕೊಡಲೇವ ನನ್ನ ಮಗಳ, ಬೆಣ್ಣಿಲಿ ಬಿದ್ದು ತಮ್ಮಗ ದಾರಿ ಎರ್ದೇನ. ಈಗ ನೌಕರಿ ಹಂಗೆ ಕೊಡ್ತೀವತ್ತಾರೆ. ಎಲ್ಲ ಊರಾಗ ಕೇಳ್ಕೊರಿ, ನಮ್ಮ ಹುಡುಗಿ ಸಾಲಿ ಬಾಳ್ಕತ್ತತಿ, ನೌಕರಿ ಹಂಗೆ ಕೊಡ್ತಾರೆ. ಏನು ಹುಚ್ಚು ಹಿಡಿದು ಬಿಟ್ಟೈತ್ರಿ ನಮ್ಮ ಮಗುಳ್ರೆ. ಇಷ್ಟೆಲ್ಲ ನಾವು ಪುರಾಣ ಅಜ್ಜಾರಿಟ್ಟು ಮಂದಿ ಕೂಡಿಸಿದಕ್ಕೆ, ಅಟ್ಟು ಅಡುಗೆ ಮಾಡಿದಕ್ಕೆ, ಇಷ್ಟೆಲ್ಲ ನೀವು ಕೂತು ಕೇಳೋದಕ್ಕೆ, ನಮ್ಮ ಸಮಾಜಕ್ಕೊಂದು ಏನಾದರೂ ಒಂದು ಉದ್ಧಾರ ಆಗಬೇಕಲ್ಲ, ನಮ್ಮ ಸಮಾಜಕ್ಕೊಂದು ಏನಾರು ಆಗಬೇಕಲ್ಲ. ನಿಜವಾಗಲೂ ನಮ್ಮ ಸಮಾಜ ಉದ್ಧಾರ ಆಗಬೇಕಂದ್ರೆ ನಿಮ್ಮ ಹೆಣ್ಣು ಮಕ್ಕಳಿಂದ. ನೀವು ಹೆಣ್ಣು ಮಕ್ಕಳ ನಮ್ಮ ಬದುಕಿನ ತಾಯಿ ಬೇರೆ. ನೋಡಿರಿ, ನೀವು ಮರ ಗಿಡ ಹೂವು ಕಾಯಿ ಎಷ್ಟು ಚಂದ ಇರ್ತೈತಿ, ಮ್ಯಾಗ ಬೇರೆ ಮಣ್ಣಾಗ ಮುಚ್ಚಿರ್ತೈತಿ. ಆ ಬೇರೆ ಮಣ್ಣಾಗ ಹೆಂಗೆ ಮುಚ್ಚಿರ್ತೈತಿ, ಆ ಮಣ್ಣಾಗ ಮುಚ್ಚಿದ ಬೇರಿನ ಆಸರ ಮ್ಯಾಗರ ಆ ಗಿಡ ಹೂವು ಕಾಯಿ ಬಿಟ್ಟಿರ್ತೈತಿ. ಹಂಗೆ ನಾವೆಲ್ಲ ಗಂಡು ಮಕ್ಕಳೆಲ್ಲ ಸೌಂತಿಕಾಯಿ ಹೊಲ್ಲಾಗ ಬೆಚ್ಚಿದ್ದಂಗೆ, ನೀವು ಹೆಣ್ಮಕ್ಳು ಗರ್ದಿ ಗಮ್ಮಟ್ಟು ದಾರ ಜಗ್ಗು ಡಬ್ಬಿ ಗರ್ದಿ ಗಮ್ಮಟ್ಟು ಮಾಲಕರಿದ್ದಂಗೆ ನೀವು ದಾರ ಜಗ್ಗವ್ರ ನೀವು, ಕೈ ಏರ್ಸವ್ರು ಬೆಳಕ್ಕೆ ಹಚ್ಚವ್ರು ನೀವು, ಕೈ ತೆಳಕ್ಕೆ ಬಿಡಕ್ಕೆ ಹಚ್ಚವ್ರು ನೀವು. ನಮ್ಮದೇನು ಕೆಲಸ ಇಲ್ಲ. ಅದಕ್ಕೆ ನಾವೆಲ್ಲ ನಿಮಗೆ ಯಾಕೆ ಹೇಳ್ಬೇಕಾಗಿತ್ತು ಅಂದರೆ, ದಯಮಾಡಿ ನಿಮ್ಮ ಮಕ್ಕಳಿಗೆ ನೀವು ಕೆಟ್ಟ ಬುದ್ಧಿ ಕಲಿಸ್ಬೇಡ್ರಿ, ಕೆಟ್ಟ ಬುದ್ಧಿ ಕಲಿಸ್ಬೇಡ್ರಿ. ಯಾಕಂದ್ರೆ ಯಾವುದು ಕೆಟ್ಟ ಬುದ್ಧಿ ಅಂದರೆ, ಆ ಸಣ್ಣ ಮಕ್ಕಳು ತಲೆಯಾಗ ನೀವು ಒಂದು ಏನು ಕೊಡಾಕತ್ತೀರಿ ಅಂದರೆ, ಅವಾಗ ನೋಡಿ ಸಾಲಿ ಕಲಿಸ್ರಿ, ಶಾಣ್ಯವ್ರನ್ನ ಮಾಡಿರಿ, ದೊಡ್ಡವ್ರನ್ನ ಮಾಡಿರಿ, ನಾ ಬ್ಯಾಡ ನೋಡೋದಿಲ್ಲ. ಆದ್ರೆ ನೌಕರಿ ಅವಾಗ ನನ್ನ ಮಗಳು ಕೊಡ್ತೀನಿ ಅಂತಿಲ್ಲ. ಈ ಹುಚ್ಚು ಮೊದಲು ತೆಗೆದು ಹಾಕ್ರಿ, ಈ ಹುಚ್ಚು ಮೊದಲು ತೆಗೆದು ಹಾಕ್ರಿ. ಇದು ಹುಚ್ಚು ನಮ್ಮ ಸಮಾಜನ ಹಾಳು ಮಾಡಕತ್ತೈತಿ. ಯಾಕೆ ಹಾಳು ಮಾಡಕತ್ತೈತಿ ಅಂದ್ರೆ, ಕಂಡಾಪಟ್ಟಿ 40 ವರ್ಷ 30 ವರ್ಷ 40 ವರ್ಷ ಗಂಡು ಮಕ್ಕಳಿಗೆ ಗಳೆ ಹೊಡೆಯವ್ರು, ಭೂಮಿಗೆ ನಮಗೆ ನಿಮಗೆ ಅನ್ನ ಹಾಕೋ ರೈತರ ಮಕ್ಕಳೆಲ್ಲ ಹೆಣ್ಣಿಲ್ಲದ ಹಂಗೆ ಅಡ್ಡಾಡಕ್ಕೆ ಹತ್ಯಾರ. ಇವರು ಗಂಡು ಸಿಗಲಾರ ಇವ್ರು ಅಡ್ಡಾಡಕ್ಕೆ ಹತ್ಯಾರ. ಇವ್ರಿಗೆ 30 40 ಇವು ವಯಸ್ಸು ಇವ್ರಿಗೆ ಆಗ್ಯಾವ, 40 50 ವರ್ಷ ಅವ್ರಿಗೆ ಆಗ್ಯಾವ. ಪಸಕ್ಕನ ಹುಡುಗ ಹುಡುಗಿ ಜಾರಿ ಕಡ್ಯಾಕಾದ್ರೆ ಅಂದ್ರೆ ಹುಡುಗಿ ಹೋಗ್ಯತ್ ಹುಡುಕಾಡ್ಕೊತ ಕೂತು ಬಿಡ್ತೇವೆ. ಕೈಯಾಡ ಕಲ್ಲು ಜಾರಿ ಹೋಗ್ತಾರೆ, ಯಾರಿಗೆ ಬಿಡ್ತೈತೆ ಗೊತ್ತಿಲ್ಲ. ಅದಕ್ಕೆ ನೀವೆಲ್ಲರೂ ನಿಮ್ಮ ಮಕ್ಕಳು ಸಾಲಿ ಕಲಿಸ್ರಿ, ಶಾಣ್ಯಾರು ಮಾಡಿರಿ, ದೊಡ್ಡವ್ರು ಮಾಡಿರಿ. ನಿಮ್ಮ ಕಳ್ಳು ಬಳ್ಳಿಯಾಗ ಕೊಟ್ಟು ಲಗ್ನ ಮಾಡಿರಿ. ಗಂಡು ಮಗ ಎಂಥವಿದ್ರು ದುಡಿತಾನವ. ಈ ನೌಕರಿ ಅವ್ರ ತಲೆ ಏನಿರ್ತೈತಿ, ಹಾಕೊಳಕ್ಕೆ ಒಂದು ಸೊಣ್ಣ, ಹಿಕ್ಕೊಳಕ್ಕೆ ಒಂದು ಹಣಿಗೆ ಬಿಟ್ಟರೆ ಅವ್ರ ತಲೆ ಏನೂ ಇರೋದೇ ಇಲ್ಲ. ಮತ್ತು ಅವ್ರು ಸೆರೆ ಕುಡ್ದು ಎಲ್ಲರೂ ಕೂತ್ರು ಆದವ್ರು ಅವ್ನು ಹುಡುಕಾಡ್ಕೊಂಬರೋದು ಮನೆಗೆ ಹೋಗಿ. ಅಂಥದ್ದು ಮಾಡಬೇಡ್ರಿ. ಭೂಮಿಯಾಗ ದುಡಿಯೋ ರೈತ 10 ದನ 4 ದನ ಆಡ ಸಾಕು, ಕುರಿ ಎಮ್ಮೆ ಸಾಕಿ ಸಲುತ್ತಾನೆ. ನೀವು ಹೆಣ್ಣು ಕೊಟ್ಟು ಒಂದು ಮಗಳು ಸಾಕಿ ಸಲುದಿಲ್ಲ, ಸಾಕಿ ಸಲುತ್ತಾನಿಲ್ಲ. ಅದಕ್ಕವ ನಾವೇನು ಎಷ್ಟು ಶಾಣ್ಯರಾಗ್ಯಾರ, ನಾವು ಏನು ಮಾಡೋದೈತಿ ಹೇಳ್ರಿ. ಇಷ್ಟೆಲ್ಲ ಶಾಣ್ಯರಾಗ್ರಿ, ಏನು ಬೇಡದ. ನಮ್ಮ ಹಿಂದೆ ಹಿರಿಯರು ಏನೂ ಮಾಡಿಲ್ಲ. ಬರೇ ಕಲ್ಲಾಣಿ ಹಿಂಡಿ ಹಂಚನೆ 2 ರೊಟ್ಟಿ ತಿಂದು ಬದುಕ್ಯಾರ. ಸುಳ್ಳ ನಾವು ಇಡ್ಲಿ ದ್ವಾಸಿ ಪುರಿ ಪಡ್ಡ ಅಥವಾ ಅಂಟೇವಿ, ಹೊಟ್ಟೆ ತುಂಬಲಾರ್ದು ರೋಗ ಬರುವಂಥ ಔಷಧಿನ ಊಟ ಮಾಡಕತ್ತೇವಿ.